ಇಲ್ಲಿ ಜಾರ್ ಆ್ಯಪ್ ಓಪನ್ ಮಾಡ್ಕೊಳ್ತೀನಿ ನೋಡಿ. 500 ರುಪೀಸ್ ಪೇ ಆಯಿತು ಜಾರ್ ಗೋಲ್ಡ್ಗೆ. ನಾನು ಯಾವತ್ತು ಡೌನ್ಲೋಡ್ ಮಾಡ್ಕೊಂಡಿದ್ದೀನೋ ಅವತ್ತೇ 500ನ ಇನ್ವೆಸ್ಟ್ಮೆಂಟ್ ಮಾಡಿದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ಅನ್ನೋಂಥ ಸಂದರ್ಭದಲ್ಲಿ ಗೋಲ್ಡ್ನ ಗಿರ್ವಿ ಇಟ್ಟು ಅದ್ರಲ್ಲಿ ಅಮೌಂಟ್ ತಗೊಂಡು ಆಸ್ಪತ್ರೆಗೆ ತೋರಿಸಿರೋರು ಅಂತವ್ರು ಎಷ್ಟೋ ಜನ ಇರ್ತಾರೆ. ಚಿನ್ನ ಇದ್ರೆ ದುಡ್ಡು ನಮ್ಮ ಹತ್ರನೇ ಯಾವಾಗ್ಲೂ ಇದ್ದಂಗೆನೆ. ನಾವು ಚಿನ್ನನ ಒಂದು ಸೆಕ್ಯೂರ್ಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ತುರ್ತು ಪರಿಸ್ಥಿತಿಗೋಸ್ಕರ, ಒಂದು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಅದನ್ನ ನಾವು ಸೇವ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ ಬಿಡು ನೀನು ಏನೋ ಒಂದು ಅಂತೂ ಇಂತೂ ಚಿನ್ನದ್ ಮಾಡಿಸ್ಕೊಂಡೇ ಬಿಟ್ಟಲ್ಲ. ನಾನು ಸೈಡ್ ತಗೊಳ್ಳೋ ಅಂತ ಟೈಮ್ ನಲ್ಲಿ ನನಗೆ ಆಗಿರೋ ಅಂತ ಹೆಲ್ಪು ಚಿನ್ನ, ಅಯ್ಯೋ ಹಂಗ ನಾನೆಲ್ಲೋ ಚಿನ್ನದ್ ಮಾಡಿಸ್ಕೊಬಿಟ್ಟೇನೋ ಅಂತ ಅನ್ಕೊಂಡೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನಪ್ಪ ಅಂದ್ರೆ, ನಾನು ಗೋಲ್ಡ್ನ ಯಾವ ರೀತಿ ಎಲ್ಲ ಸೇವ್ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡೋದಾ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಚಿನ್ನನ ನಾವ್ ಏನಕ್ಕೆ ಇಷ್ಟಪಡ್ತೀವಿ ಗೊತ್ತಾ? ಚಿನ್ನಕ್ಕೆ ಆದಂತ ಒಂದು ಪವರ್ ಇದೆ. ಚಿನ್ನನ ನಮ್ಮ ಮನೆ ಹೀರೋ ಅಂತ ಹೇಳಿದ್ರೆ ತಪ್ಪೇನೂ ಆಗೋದಿಲ್ಲ. ನೀವು ಎಲ್ರೂ ಕೂಡ ತಿನ್ನೋ ಅಂಥದ್ದು ಅನ್ನನೇ. ಆದ್ರೂ ಕೂಡ ಚಿನ್ನನ ಏನಕ್ಕೆ ಇಷ್ಟಪಡ್ತೀವಿ ಗೊತ್ತಾ? ಅನ್ನ ನಮ್ಮ ಹಸಿವನ್ನ ನೀಗ್ಸಿದ್ರೆ ಚಿನ್ನ ನಮ್ಮ ಭವಿಷ್ಯನ ಉಳಿಸುತ್ತೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಚಿನ್ನದ ಮೇಲೆ ಅಷ್ಟು ಪ್ರೀತಿ. ಅದಕ್ಕೋಸ್ಕರ ಚಿನ್ನದ ಮೇಲೆ ಜಾಸ್ತಿ ಬಂಡವಾಳ ಹೂಡ್ತಕ್ಕಂಥದ್ದು. ಮತ್ತೆ ಇನ್ನೊಂದೇನು ಅಂದ್ರೆ, ನಾವು ಎಷ್ಟೋ ಸಲ, ಫಾರ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ಕೆಲವೊಂದ್ಸಲ ಕೆಲವು ಇನ್ಸಿಡೆಂಟ್ಗಳನ್ನ ನಡೆದೋಗಿದೆ. ಆದ್ರೆ ಒಂದು ಇನ್ಸಿಡೆಂಟ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮದುವೆ ಆದ ವಸ್ತ್ರಲ್ಲಿ ನನ್ನ ಹತ್ರ 6 ಗ್ರಾಮ್ ಚಿನ್ನ ಬಿಟ್ರೆ, ಅಂದ್ರೆ ಮದುವೆಗೆ ಏನು ಕೊಟ್ಟಿದ್ರು ನನ್ಗೆ 6 ಗ್ರಾಮ್ ಚಿನ್ನ ಬಿಟ್ರೆ 1 ಗ್ರಾಮ್ ಚಿನ್ನ ನನ್ನ ಮೈ ಮೇಲೆ ಇರ್ಲಿಲ್ಲ. ನಾನು ಊರ್ ಕಡೆ ಹೋಗ್ತಿದ್ದೆ ರೇರು. ಅವ್ರಿಗೇನಾದ್ರೂ ಹೋದಾಗ ತಾಳು ರೋಲ್ಡ್ ಗೋಲ್ಡ್ ಏನಾದ್ರು ಹಾಕೊಂಡಾದ್ರೂ ಹೋಗೋದ ಏನು ಈ ರೀತಿ ಹೋಗೋ ಅಂತದ್ದು ಅಂತ 250ಗೆಲ್ಲ ಒಂದು ರೋಲ್ಡ್ ಗೋಲ್ಡ್ ಅಂದ್ರೆ ಉಮಾ ಗೋಲ್ಡ್ ಅಂತ ಏನ್ ಕರೀತಾರೆ, ಆ ರೋಲ್ಡ್ ಗೋಲ್ಡ್ ಚಿನ್ನ ಬರ್ತಿತ್ತು. ಆ ಚಿನ್ನದ ಮಾಂಗಲ್ಯ ಸರನ ತಗೊಂಡು ಅದಕ್ಕೆ ನನ್ನ ತಾಲಿನ ಪೋಣಿಸ್ಕೊಂಡು ನಾನು ಊರಿಗೆ ಹೋದೆ. ಯಾರು ಬೇಡ, ನನ್ಗೆ ಹತ್ರದವ್ರೆ, ನಾನು ಹೇಳ್ತಾರೆ ತುಂಬಾ ಹತ್ರದವರು, ಅದು ಶೈನಿಂಗ್ ಇರೋದಕ್ಕೂ ಅದಕ್ಕೂ ಅದನ್ನ ನೋಡಿ ಬಂದ್ರು. ಏನೋ ಚಿನ್ನದನ್ನ ಹಾಕಿಸ್ಕೊಬಿಟ್ಟಿದ್ದಾಳೆ, ಚಿನ್ನದ್ ಮಾಡಿಸ್ಕೊಬಿಟ್ಟಿದ್ದಾಳೆ ಅಂತ. ಇದನ್ನ ಹಿಂಗೆ ತೆಗೆದು ಓಪನ್ ಮಾಡಿ ನೋಡಿ, ಚಿನ್ನದಾ ಯಾವಾಗ ಮಾಡಿಸ್ಕೊಂಡೆ ಅಂದ್ರು. ನಾನು ಅವ್ರ ಮುಂದೆ ಚಿನ್ನದ್ದು ಅಂತ ಹೇಗೆ ಹೇಳಿ ಇದನ್ನ? ಹಾಗಾಗಿ ಇಲ್ಲ ಚಿನ್ನದಲ್ಲ, ಇಲ್ಲ ಅದು ಗ್ಯಾರಂಟಿದ್ದು ಅಂತ ಈ ರೀತಿ ಡೈರೆಕ್ಟ್ ಆಗಿ ಹೇಳಿದೆ. ಅದ್ರಲ್ಲಿ ಏನೈತೆ ತಪ್ಪು ಅಂತ. ಬಟ್ ಅವರು ಅದನ್ನ ಹಿಂಗ್ ಹಿಡ್ದು ನೋಡ್ತಾ ಇದ್ದವ್ರು, ಹಿಂದೆ ಮುಂದೆ ಎಲ್ಲ ನೋಡ್ತಾ ಇದ್ದವರು ಸಡನ್ಲಿ ಅದೇ ರೀತಿ ಬಿಟ್ಬಿಟ್ಟು, ಅಯ್ಯೋ ಹಂಗ ನಾನೆಲ್ಲೋ ಚಿನ್ನದ್ ಮಾಡಿಸ್ಕೊಬಿಟ್ಟೇನೋ ಅಂತ ಅನ್ಕೊಂಡೆ. ಅಂದ್ರೆ ನಂಗೆ ಆ ಟೈಮ್ನಲ್ಲಿ ಬೇಜಾರ್ ಮಾಡ್ಕೋಬೇಕಾ, ಇಲ್ಲ ಅವರೇ ತಿಳ್ಕೊಂಡಿರೋದು ನಾನೇನ್ ಹೇಳ್ಲಿಲ್ಲ ಅಂತ ಅನ್ಕೋಬೇಕಾ, ಏನು ಗೊತ್ತೇ ಆಗ್ಲಿಲ್ಲ ನನಗೆ. ಸುಮ್ನಾಗ್ಬಿಟ್ಟೆ. ಒಂಥರ ಮುಖಕ್ಕೆ ಹೊಡೆದಂಗ ಅನ್ನಿಸ್ತು. ಅಕಸ್ಮಾತ್ ಅದು ಚಿನ್ನದ್ದು ಅಂದ್ರೆ ಇನ್ನೂ ಮಾತುಗಳು ಒಂದ್ ಸ್ವಲ್ಪ ಮುಂದೆ ಹೋಗ್ತಿದ್ದು. ಎಷ್ಟು ಗ್ರಾಮು, ಎಷ್ಟಾಯ್ತು, ಪರವಾಗಿಲ್ಲ ಬಿಡು ನೀನು ಏನೋ ಒಂದು ಅಂತೂ ಇಂತೂ ಚಿನ್ನದ್ ಮಾಡಿಸ್ಕೊಂಡೇ ಬಿಟ್ಟಲ್ಲ ಅಂತ ಈ ರೀತಿ ಕೆಲವೊಂದು ಮಾತುಗಳು ನನ್ ಬಗ್ಗೆ ಪ್ರಶಂಸೆ ತೋರೋ ಅಂತ ರೀತಿನೋ, ಏನೋ ಒಂದು ಪಾಸಿಟಿವ್ ಆಗಿ ಮಾತಾಡೋ ರೀತಿನೋ ಏನೋ ಇರ್ಬೋದಿತ್ತೇನೋ ಅಂತ ನಾನು ಅನ್ಕೊಂಡೆ ಆ ಕ್ಷಣದಲ್ಲಿ. ಚಿನ್ನದ್ ಏನಾದ್ರು ಆಗಿದ್ರೆ ಅದು ಚಿನ್ನದ್ದಲ್ಲ. ಸಡನ್ಲಿ ಅವರು ಅದನ್ನ ಅಲ್ಲೇ ಬಿಟ್ಟು ಇನ್ನ ಮುಂದಕ್ಕೆ ಹೇಗಿದ್ಯಾ ಏನು ವಿಚಾರಿಸ್ತಿಲ್ಲ. ಚಿನ್ನದಲ್ಲ ಅಂದೇಟ್ಕೆ ಆ ಸರನ ಎತ್ತಿದ್ರು, ಹಂಗೆ ಕೆಳಗಡೆ ಬಿಟ್ಟು ಹಂಗೆ ಮುಂದೆ ಹೊರಟೋದ್ರು. ಸೊ ನಾನು ಅನ್ಕೊಂಡೆ ನಮಗೂ ಒಂದಿನ ಟೈಮ್ ಬರುತ್ತೆ, ಆ ಟೈಮ್ ಇದಲ್ಲ ಅಂತ ಅನ್ಕೊಂಡು ಅವತ್ತಿಂದನೇ ಚಿನ್ನದಕ್ಕೆ ಹೂಡಿಕೆನ ಮಾಡ್ಬೇಕು ಅನ್ನೋ ಅಂಥದ್ದನ್ನ ಮೈಂಡಲ್ಲಿ ಇಟ್ಕೊಂಡು ಅವತ್ತಿಂದ ಇವತ್ತುವರೆಗೂ ಕೂಡ ನಾನು ನನ್ನ ಕೈಲಾದಷ್ಟು ನಾನು ಇಷ್ಟನ್ನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ, ಅದು 2 ಗ್ರಾಮೇ ಆಗಲಿ, ಅದು 3 ಗ್ರಾಮೇ ಆಗಲಿ, ನಾನು ಈ ರೀತಿ ಗೋಲ್ಡ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜೊತೆಗೆ ನನಗೆ ಹೆಲ್ಪ್ ಆಗಿದ್ದು ಅಂದ್ರೆ ಈ ಡಿಜಿಟಲ್ ಗೋಲ್ಡ್ನಲ್ಲಿ ಜಾರ್ ಆ್ಯಪು, ಜೊತೆಗೆ ನನ್ನ ನಂಬಿಕಸ್ಥ ಅಂಗಡಿ ಅಂತ ಏನ್ ಹೇಳಿದ್ದೀನೋ RH ಜ್ಯುವೆಲರಿ ಅಂತ, ಆ RH ಜ್ಯುವೆಲರಿನಲ್ಲಿ ನಾನು ತಿಂಗಳ ಅಮೌಂಟ್ನ ಕಟ್ಕೊಂಡು ಹೋಗೋದಾ ಅಂತ ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ, ಇಲ್ಲ ನಮ್ಮದೇ ಒಂದು ಆ್ಯಪ್ ಇದೆ ಮೇಡಮ್, ಅದನ್ನ ಡೌನ್ಲೋಡ್ ಮಾಡ್ಕೊಡ್ತೀನಿ, ಅದರಲ್ಲಿ ನೀವು ಲಾಗಿನ್ ಆಗಿ ಅಂದ್ರೆ ನೀವು ಅಮೌಂಟ್ನ ದಿನ ಕಟ್ಕೊಂಡು ಹೋಗ್ಬೋದು ಡೇ ಬೈ ಡೇ ಅಂತ ಹೇಳಿದ್ರು. ನಾನು ಅದನ್ನ ಆ ಕ್ಷಣ ಡೌನ್ಲೋಡ್ ಮಾಡ್ಕೊಂಡು ಅವತ್ತೇ, ನಾನು ಯಾವತ್ತು ಡೌನ್ಲೋಡ್ ಮಾಡ್ಕೊಂಡಿದ್ದೀನೋ ಅವತ್ತೇ 500ನ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅವತ್ತಿಂದ ಇವತ್ತುವರೆಗೂ ನನ್ನ ಕೈಲಿ ಆದಾಗೆಲ್ಲ ಅಮೌಂಟ್ನ ಹಾಕೊಳ್ತಾನೆ ಬರ್ತಾ ಇದ್ದೀನಿ. ಅದನ್ನ ವಿತ್ ಪ್ರೂಫ್ ಆಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಚಿನ್ನನ ನಾವು ಬರೀ ಜಸ್ಟ್ ಒಂದು ಆಭರಣ ಅಂತ ತಿಳ್ಕೊಬಾರ್ದು. ಯಾಕೆ ಗೊತ್ತಾ? ಚಿನ್ನನ ಆಭರಣ ಅಂತ ತಿಳ್ಕೊಂಡ್ರೆ ಅದಕ್ಕೆ ಒಂದ್ ಸ್ವಲ್ಪ ವ್ಯಾಲ್ಯೂ ಕಮ್ಮಿ. ಬಿಡು,
ಚಿನ್ನನ ಆಭರಣ ಅಂತ ತಿಳ್ಕೊಂಡು ನಾವು ಅದಕ್ಕೆ ಅಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದ್ರ ಬದಲು ಮಾಮೂಲಿ ಆರ್ಟಿಫಿಷಿಯಲ್ ಚಿನ್ನನೇ ಬರ್ತಾ ಇದೆ, ಅದನ್ನೇ ಹಾಕೊಳ್ಬೋದು. ಆಭರಣ ಅಂತ ಓನ್ಲಿ ಆಭರಣ ಅಂತ ಥಿಂಕ್ ಮಾಡಿದಾಗ ನಾನು ಹೇಳ್ತಾ ಇರೋದು, ನಾವು ಚಿನ್ನನ ಒಂದು ಸೆಕ್ಯೂರ್ಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ತುರ್ತು ಪರಿಸ್ಥಿತಿಗೋಸ್ಕರ, ಒಂದು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಅದನ್ನ ನಾವು ಸೇವ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ಅದ್ ನಿಜಕ್ಕೂ ಅದಕ್ಕೆ ವ್ಯಾಲ್ಯೂ ಇದೆ. ಅರ್ಥ ಆಯ್ತಾ? ನಾನು ಮೊದಲು ಹೇಳ್ದಂಗೆ ಚಿನ್ನ ಹೊಟ್ಟೆ ತುಂಬಿಸಲ್ಲ, ಆದ್ರೆ ನಮ್ಮ ಭವಿಷ್ಯದ ಕನಸನ್ನ ನಿಜ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ನಾನು ಸೈಟ್ ತಗೊಳ್ಳೋಂಥ ಟೈಮ್ನಲ್ಲಿ ನನಗೆ ಆಗಿರೋಂಥ ಹೆಲ್ಪು ಚಿನ್ನ. ನಾನು ಫಸ್ಟು ನನ್ನ ಹತ್ರ ಎಷ್ಟು ಬಂಡವಾಳ ಇದೆ ಅಂತ ನನ್ನ ಬಂಡವಾಳದ ನನ್ನ ಸೇವಿಂಗ್ ಅಮೌಂಟ್ನ ತಿಳ್ಕೊಳ್ಳೋದಕ್ಕೆ ಫಸ್ಟ್ ನಾನು ಚಿನ್ನನೇ ಗಿರ್ವಿ ಇಟ್ಟಿದ್ದು. ಅದು ಎಲ್ಲ ಫುಲ್ಲು ಚಿನ್ನನ ಇಟ್ಟಲ್ಲ, ಸ್ವಲ್ಪ ಚಿನ್ನನ ಇಟ್ಟು 6 ಲಕ್ಷನ ಚಿನ್ನದ್ರ ಮೇಲೆ ಲೋನ್ನ ತಗೊಂಡೆ. ಅಂದ್ರೆ ಕರ್ನಾಟಕ ಬ್ಯಾಂಕ್ನಲ್ಲಿ ಲೋನ್ನ ತಗೊಂಡಿದ್ದು, ತುಂಬಾ ಕಮ್ಮಿ ಬಡ್ಡಿಗೆ, ಕಮ್ಮಿ ಇಂಟ್ರೆಸ್ಟ್ಗೆ. ಅದೇ 6 ಲಕ್ಷನ ನಾವು ಬೇರೆಯವ್ರ ಹತ್ರ ಇಂಟ್ರೆಸ್ಟ್ಗೆ ತಗೊಳ್ತೀನಿ ಅಂದ್ರೆ ತುಂಬಾ ದುಡ್ಡಾಗಿರೋದು. ಬ್ಯಾಂಕ್ನಲ್ಲಿ ಗಿರ್ವಿ ಇಟ್ಟು ಅದ್ರಲ್ಲಿ ಬಂದಂತ ಅಮೌಂಟ್ನ ಎತ್ಕೊಂಡು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಆ ಟೈಮ್ಲಿ 6 ಲಕ್ಷ ಯಾರು ಕೊಡ್ತಾರೆ? ಸೊ ಇದನ್ನು ಒಂದು ಫ್ರೆಂಡ್ ಅಂತ ತಿಳ್ಕೊಂಡ್ರೆ ತಪ್ಪಾಗಲ್ಲ ಅಲ್ವಾ? ಸೊ ನಾನು ಈಗಲೂ ಕೂಡ ಬೇರೆಯವ್ರ ಹತ್ರ ಕೈ ಚಾಚೋದಕ್ಕಿಂತ ಮುಂಚೆ ನನ್ನ ಹತ್ರ ಗೋಲ್ಡ್ ಎಷ್ಟಿದೆ ಅಂತ ನೋಡ್ತೀನಿ. ಈಗ ನಾನು ಮುಂಚೆ ಎಲ್ಲರ ಹತ್ರನು ಕೇಳಿ ಇಸ್ಕೊಂಡಿದ್ದೀನಿ, ಕೊಡಿ. ನಾನು ಅವ್ರಿಗೆ ಹೆಲ್ಪ್ ಆಗಿದ್ದೀನಿ, ಅದೇ ರೀತಿ ಅವ್ರ ಹತ್ರನು ಕೂಡ ಹೆಲ್ಪ್ ತಗೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆದ್ರೆ ಇವಾಗ ನಮ್ಮ ಹತ್ರನೇ ದುಡ್ಡು ಇಟ್ಕೊಂಡಂಗೆ, ಚಿನ್ನ ಇದ್ರೆ ದುಡ್ಡು ನಮ್ಮ ಹತ್ರನೇ ಯಾವಾಗ್ಲೂ ಇದ್ದಂಗೆನೆ. ಬೇಕು ಅಂದಂತ ಸಂದರ್ಭದಲ್ಲಿ ನಾನು ಗೋಲ್ಡ್ನ ತಗೊಂಡೋಗಿ ಬ್ಯಾಂಕ್ನಲ್ಲಿ ಇಡ್ತೀನಿ. ಇಟ್ಟು ಅದನ್ನ ಅಮೌಂಟ್ನ ನನ್ಗೆ ಯಾವ್ದಕ್ ಬೇಕೋ, ನನ್ ಕಷ್ಟಕ್ಕೆ ಬೇಕಾ, ಇಲ್ಲ ನಾನು ಒಳ್ಳೆ ಕೆಲ್ಸಕ್ಕೆ ಏನಾದ್ರು ಹಾಕೊಳ್ತೀನಿ ಅಂದ್ರೆ ಅದಕ್ ಬೇಕಾ, ಯಾವ್ದಕ್ ಬೇಕೋ ಅದಕ್ಕೆ ನಾನು ಗೋಲ್ಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳೋದಿಷ್ಟೇನೆ, ಗೋಲ್ಡ್ನ ಯಾರು ಕೂಡ ಕೇವಲ ಆಭರಣ, ಇದು ಕೇವಲ ಫ್ಯಾಷನ್ಗೋಸ್ಕರ ಅಂತ ಯಾರು ಕೂಡ ತಿಳ್ಕೊಬೇಡಿ. ಗೋಲ್ಡು ಜಸ್ಟ್ ಫ್ಯಾಷನ್ ಅಲ್ಲ, ಅದು ನಮ್ಮ ಲೈಫ್ನ ಸೆಕ್ಯೂರ್ ಮಾಡುತ್ತೆ. ಯಾವುದೇ ಕಷ್ಟ ಪರಿಸ್ಥಿತಿನಲ್ಲಿ ನೀವು, ಕೆಲವ್ರಿಗೆ ಇದು ಅನುಭವ ಆಗಿರ್ಬೋದು, ಯಾರು ಕೊಡದೇನೆ ಇರೋಂಥ ಸಂದರ್ಭದಲ್ಲಿ ಎಷ್ಟೋ ಸಲ ಕೆಲವು ಹೆಣ್ಮಕ್ಳುಗಳು ತಮ್ಮ ಮೈ ಮೇಲೆ ಇರುವಂತ ಒಡವೆಗಳನ್ನ ಅಡ ಇಟ್ಟು ಅವ್ರಿಗೆ ಬೇಕಾದಂಗೆ ದುಡ್ಡನ್ನ ಪಡ್ಕೊಂಡಿರ್ತಾರೆ. ಇದು ನನ್ನೊಬ್ಳು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇಲ್ಲ, ಎಲ್ರೂ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. ಕೆಲವೊಬ್ರು ಹೇಳ್ಕೊಳ್ತಾರೆ, ಕೆಲವೊಬ್ರು ಇದೇನು ಹೇಳೋದು ಅಂತ ಅನ್ಕೊಳ್ತಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಏನೇನೆಲ್ಲ ಆಗಿದೆ ಅಂತ ಹೇಳಿದೀನಿ. ದಯವಿಟ್ಟು ಯಾರು ಕೂಡ ನನ್ನ ಕೈಲಿ ಗೋಲ್ಡ್ನ ಬೈ ಮಾಡೋದಕ್ಕಾಗೋದಿಲ್ಲ. ಗೋಲ್ಡ್ನ ಏನಕ್ಕೆ ಬೈ ಮಾಡಬೇಕು, ನಾದೇನ್ ತಿಂತೀವಾ, ಸಾಯ್ಬೇಕಾದ್ರೆ ಒತ್ಕೊಂಡು ಹೋಗ್ತೀವಾ ಅಂತೆಲ್ಲ ಅನ್ಕೊಳ್ಬೇಡಿ. ನಾವು ಪರ್ಚೇಸ್ ಮಾಡಿರುವಂತ ಚಿನ್ನ ತಲೆ ಎತ್ತಿ ನಿಲ್ಲೋ ತರ ಮಾಡುತ್ತೆ. ಅದ್ರದ್ದು ಮೌಲ್ಯ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ. ಒಬ್ಬ ಮನುಷ್ಯನ ವ್ಯಾಲ್ಯೂ, ಅವನು ದುಡ್ಡು ಸಂಪಾದನೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ವ್ಯಾಲ್ಯೂ ಇರ್ಬೋದು, ಅವ್ನು ಸಂಪಾದನೆ ಮಾಡ್ದೇನೆ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ಚಿನ್ನದ ವ್ಯಾಲ್ಯೂ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಅಕಸ್ಮಾತ್ ಈಗ ಅದು ಒಂದೇ ಸಲ ರೇಟ್ ಹೈ ಆಯ್ತು ಅಂದ್ರೂ ಕೂಡ, ಒಂದು ಚಿನ್ನ 10,000 ಇದ್ದಿದ್ದು 11,000 ಆಯ್ತು ಅಂದ್ರೂ ಕೂಡ, ಈಗಿನ ರೇಟ್ ನಲ್ಲಿ 10,000 ಇರುತ್ತೆ, ಅದು 11,000 ಆಯ್ತು ಅಂದ್ರೂ ಕೂಡ ಅದು ಸಡನ್ಲಿ ಯಾವತ್ತೂ ಅದ್ರ ಗೌರವನ ಕಳ್ಕೊಳ್ಳೋದಿಲ್ಲ. ಕಮ್ಮಿ ಆಯ್ತು ಅಂದ್ರೆ 50, 60, 100, 200, 300 ಕಮ್ಮಿ ಆಗುತ್ತೆ ಹೊರತು, ಹೆಂಗೆ 1000 ಏರಿರುತ್ತೋ ಅದೇ ರೀತಿ 1000 ಯಾವ್ದೇ ಕಾರಣಕ್ಕೂ ಇಳಿಯೋದಿಲ್ಲ. ನಾವ್ ಹಂಗ ಅನ್ಕೊಳ್ಳೋದು ತಪ್ಪು. ಅಯ್ಯೋ ಇಲ್ಲ, ಚಿನ್ನ ಇಳಿಯುತ್ತೆ ಅನ್ಕೊಂಡು ಸುಮ್ನೆ ಗುಬ್ರಾಯ್ಕೊಂಡು ಕುತ್ಕೊಳ್ಳೋದಕ್ಕಂತೂ ಹೋಗ್ಬಿಡಿ. ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಈ ಡಿಜಿಟಲ್ ಗೋಲ್ಡ್ ಆಪ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ತೀನಿ. ನನಗೆ ಯೂಸ್ ಆಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ಗೆ ಯೂಸ್ ಆಗಿರುವಂತದನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ಗೆ ಒಂದೇ ಸಲ ಲಾಟ್ ಗಟ್ಲೆ ಅಮೌಂಟ್ ನ ತೆಗೆದು ಹಾಕಕ್ ಆಗೋದಿಲ್ಲ. ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ, ದುಡ್ಡು ಇಲ್ಲ ಅಂದ್ರೂ ಕೂಡ ನಾನು ಹೇಳಿದಂತ 9 ಟಿಪ್ಸ್ ನ ಯೂಸ್ ಮಾಡ್ಕೊಂಡು ನೀವ್ ಯಾವ ರೀತಿ ಗೋಲ್ಡ್ ನ ಬೈ ಮಾಡ್ಬೋದು ಅಂತ. ಕೆಲವರು ಅದಕ್ಕೆ ತುಂಬಾ ಚೆನ್ನಾಗಿ ರಿಯಾಕ್ಷನ್ ಕೂಡ ಮಾಡಿದೀರಾ. ಮೇಡಮ್ ನಾನು ಕೂಡ ಇದೇ ರೀತಿ ತಗೊಂಡಿದೀನಿ ಅಂತ ಅಂದಿದ್ದೀರಾ, ತುಂಬಾ ಒಳ್ಳೇದು. ಆ ರೀತಿ ಹೆಣ್ಮಕ್ಳು ಬುದ್ಧಿನ ಉಪಯೋಗಿಸಿ ಜಾಣ್ಮೆತನದಿಂದ ಗೋಲ್ಡ್ ನ ಪರ್ಚೇಸ್ ಮಾಡಿದ್ರೆ ಎಲ್ರಿಗೂ ಕೂಡ ಒಳ್ಳೇದು. ಅವ್ರೊಬ್ರಿಗೆ ಒಳ್ಳೇದು ಅಂತ ಹೇಳ್ತಾ ಇಲ್ಲ, ಇಡೀ ಮನೆಯವ್ರಿಗೆ ಒಳ್ಳೇದು. ಈ ಒಬ್ರು ಕಷ್ಟ ಬರೋದು ಅಂತಲ್ಲ, ಮನೆಯವ್ರು ಎಲ್ರಿಗೂ ಕಷ್ಟ ಬಂದಾಗ ನೀವೊಬ್ರು ಸೇವ್ ಮಾಡಿಟ್ಟಿರೋಂತ ಗೋಲ್ಡ್ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮಕ್ಳಿಗೆ ಎಜುಕೇಶನ್ ಬೇಕು ಅಂದಾಗ ಎಷ್ಟೋ ಜನ ಹೆಣ್ಮಕ್ಳು ಅದನ್ನ ಗಿರ್ವಿನ ಇಟ್ಟು ಮಕ್ಳಿಗೆ ಫೀಸ್ ಕಟ್ಟಿದ್ದಾರೆ, ಅದು ಮಕ್ಳಿಗೆ ಯೂಸ್ ಆಯ್ತು. ಅಕಸ್ಮಾತ್ ಹಿರಿಯರು ಏನಾದ್ರು ಇದಾರೆ ಅಂದ್ರೆ ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ಅನ್ನೋಂತ ಸಂದರ್ಭದಲ್ಲಿ ಗೋಲ್ಡ್ ನ ಗಿರ್ವಿ ಇಟ್ಟು ಅದ್ರಲ್ಲಿ ಅಮೌಂಟ್ ತಗೊಂಡು ಆಸ್ಪತ್ರೆಗೆ ತೋರಿಸಿರೋಂಥವ್ರು ಎಷ್ಟೋ ಜನ ಇರ್ತಾರೆ. ಮನೆ ಪರಿಸ್ಥಿತಿ ಹದಗೆಟ್ಟಾಗ ಗೋಲ್ಡ್ ನ ಗಿರ್ವಿ ಇಟ್ಟು ಅದ್ರಲ್ಲಿ ಬಂದಂತ ಅಮೌಂಟ್ ನಲ್ಲಿ ಮನೆ ಪರಿಸ್ಥಿತಿ
ಪರಿಸ್ಥಿತಿನ ಸುಧಾರಿಸಿರೋರು ಎಷ್ಟೋ ಜನ ಇದ್ದಾರೆ. ಅಲ್ಲದೆ ಒಳ್ಳೆ ಕಾರ್ಯಗಳಿಗೆ, ಈಗ ಮದುವೆ ಸಮಾರಂಭಗಳಿಗೆ ಗಿರ್ವಿನ ಇಟ್ಟು ಅದರಲ್ಲಿ ಬಂದಂತ ದುಡ್ಡಿನಲ್ಲಿ ಅಂದ್ರೆ ಫುಲ್ ಅಮೌಂಟೇ ಸಿಕ್ತು ಅಂತ ನಾನು ಹೇಳ್ತಾ ಇಲ್ಲ, ಫುಲ್ ಅಮೌಂಟ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ಏನೋ ಒಂದು 10 ಲಕ್ಷಕ್ಕೆ ಮದ್ವೆನ ಮಾಡಿ ಮುಗಿಸ್ತೀವಿ ಅಂದ್ರೆ ಒಂದು 5 ಲಕ್ಷ ಅಂದ್ರೆ 50% ನಮ್ಮ ಗೋಲ್ಡ್ ಅದಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನಾದ್ರು ಒಂದು ಒಳ್ಳೆ ಕಾರ್ಯ ಅಂತ ಹೇಗೆ ಹೇಳಿದ್ವೋ, ಒಂದು ಗುಡ್ ಇನ್ವೆಸ್ಟ್ಮೆಂಟ್ಗೂ ಕೂಡ, ಗುಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಂತದ್ದು, ಸೈಟ್ ನ ಪರ್ಚೇಸ್ ಮಾಡುವಂತದ್ದು, ಇಲ್ಲ ಮನೆನೆ ಪರ್ಚೇಸ್ ಮಾಡುವಂತದ್ದು, ಈ ತರ ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ಗೂ ಕೂಡ ನಾವು ಗೋಲ್ಡ್ ನ ಗಿರ್ವಿ ಇಟ್ಟು ಅದರಲ್ಲಿ ಬಂದಂತ ಅಮೌಂಟ್ ನ ಒಂದು ಬಂಡವಾಳ ಆಗಿ, ಒಂದು ಬಲ್ಕ್ ಅಮೌಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರ, ಚಿನ್ನ ಯಾವತ್ತೂ ಕೂಡ ಬೆಲೆ ಕಮ್ಮಿ ಆಗೋದಿಲ್ಲ. ಅದು ಬೆಲೆ ಹೆಚ್ಚಾದಷ್ಟು ಹಣದ ಬೆಲೆನೂ ಕೂಡ ಹೆಚ್ಚಾಗುತ್ತೆ. ಈಗ ಚಿನ್ನಕ್ಕೂ ಹಣಕ್ಕೂ ಕಂಪೇರ್ ಮಾಡಿದ್ರೆ ಹಣದ ವ್ಯಾಲ್ಯೂ ಕಮ್ಮಿ, ಚಿನ್ನದ ವ್ಯಾಲ್ಯೂ ಜಾಸ್ತಿ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಸಲ ಚಿನ್ನನ ನಾವ್ ಎಷ್ಟು ಸೇವ್ ಮಾಡಿ ಇಟ್ಟಿರ್ತೀವೋ, ತುಂಬಾ ತುರ್ತು ಪರಿಸ್ಥಿತಿ ಬಂದಾಗ ಯಾರು ಕೊಡಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅವರ ಮರ್ಯಾದೆನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಜನ ಚಿನ್ನನ ಮಾರಿರೋರು ಎಷ್ಟೋ ಜನ ಇರ್ತಾರೆ. ಯಾಕಂದ್ರೆ ಮರ್ಯಾದೆ ಕಾಪಾಡ್ಕೊಳ್ಬೇಕು. ಇದು ಆ ಟೈಮ್ನಲ್ಲಿ ಚಿನ್ನ ಮಾರ್ತಾ ಇದೀವಿ ಅಂತಲ್ಲ, ಚಿನ್ನ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೇಕು. ಸೊ ಹಾಗಾಗಿ ನಾನು ಪ್ರತಿಯೊಬ್ರಿಗೂ ಹೇಳೋದಿಷ್ಟೇನೆ, ನಾವು ಬಡವರು, ನಮ್ಮ ಕೈಲಿ ಆಗೋದಿಲ್ಲ, ನಾವು ಒಂದೇ ಸಲ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನೀವು ಈ ರೀತಿ ಜಾರ್ ಆಪ್ ಮುಖಾಂತರ, ಇಲ್ಲ ಅಂದ್ರೆ ತುಂಬಾ ನಂಬಿಕಸ್ಥ ಅಂಗಡಿಗಳ ಮುಖಾಂತರ ನೀವು ಸ್ವಲ್ಪನೇ ಗೋಲ್ಡ್ನ ಪರ್ಚೇಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾರ್ ಆಪ್ ನಲ್ಲಿ ನಾನು ಯಾವ ರೀತಿ ಸೇವ್ ಮಾಡ್ತಾ ಇದೀನಿ ಅಂತಾನು ಕೂಡ ತೋರಿಸ್ತೀನಿ. ಜೊತೆಗೆ ನಾನು RS ಜ್ಯುವೆಲರಿನಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಗೋಲ್ಡ್ಗೋಸ್ಕರ ಅಂತ ಹೇಳಿದ್ದೀನಲ್ಲ, ಆ ರೀತಿನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನೀವೇ ವಿತ್ ಪ್ರೂಫ್ ನಲ್ಲಿ ನೋಡಿ ನಾನು ಯಾವ ರೀತಿ ಎಲ್ಲ ಸೇವ್ ಮಾಡಿದ್ದೀನಿ ಅಂತ. ಬನ್ನಿ ಆ ವಿಡಿಯೋನ ನೋಡ್ಕೊಂಡು ಬರೋದ. ಇಲ್ಲಿ ಜಾರ್ ಆಪ್ ಓಪನ್ ಮಾಡ್ಕೊಳ್ತೀನಿ ನೋಡಿ. ನೋಡಿ 16,471.68 ಪೈಸಾ ಇದೆ. ನಾನು ಯಾವತ್ತಿಂದ ಹಾಕೊಂಡು ಬರ್ತಾ ಇದ್ದೀನಿ ಅಂದರೆ ಸುಮಾರು ದಿನ ಆಯಿತು. ಇಲ್ಲಿ 2 ರೀತಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಒಂದು ಬಂದು 90 ರುಪೀಸು ಪರ್ ಡೇ ಆ್ಯಕ್ಟಿವ್ ಆಗಿದೆ ಒಂದು ಪ್ಲ್ಯಾನು. ಇನ್ನೊಂದು 120 ವೀಕ್ಲಿ, ವಾರಕ್ಕೊಂದು ಸಲ 120 ರುಪೀಸು ಕಟ್ಟಾಗುತ್ತೆ ನನ್ನ ಇದರಲ್ಲಿ. ನಮಗೆ ರಿವಾರ್ಡ್ ಸಿಗೋ ಅಂಥದ್ದು ಏನಾದರೂ ನಾವು ನಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ರೆ ರಿವಾರ್ಡ್ ಸಿಗುತ್ತೆ. ವೀಕ್ಲಿ ಮ್ಯಾಜಿಕಲ್ ಕಾರ್ಡ್ ಅಂತ ಸಿಗುತ್ತೆ, ಅದರಲ್ಲೂ ಕೂಡ ನಮಗೆ ರಿವಾರ್ಡ್ ಸಿಗುತ್ತೆ. ಸ್ಪಿನ್ ಮಾಡ್ತಾ ಹೋದರೆ ಅದರಲ್ಲೂ ಕೂಡ ರಿವಾರ್ಡ್ ಸಿಗುತ್ತೆ. ನೋಡಿ ನೋಡಿ, ಗೆಟ್ ಫ್ರೀ ಗೋಲ್ಡ್ ವರ್ತ್ 15 ರುಪೀಸ್ ಸಿಕ್ಕಿದೆ. ಕೂಪನ್ನ ಯೂಸ್ ಮಾಡ್ಕೊಂಡು ಬೇಕಾದರೆ ನಾವು ಅಮೌಂಟ್ನ ಹಾಕ್ಬೋದು. ಈಗ ಸುಮ್ಮನೆ ನಿಮ್ಮ ಎದುರುಗಡೆ ಒಂದು ಪೇ ಮಾಡ್ತೀನಿ ನೋಡಿ. ನೋಡಿ 500 ರುಪೀಸು ಪೇ ಆಗಿದೆ. 500 ರುಪೀಸ್ ಪೇ ಆಯಿತು ಜಾರ್ ಗೋಲ್ಡ್ಗೆ. ನಮ್ಮ ಅಕೌಂಟಿಂದ ಮಾತ್ರ 500 ರುಪೀಸೇ ಕಟ್ಟಾಗಿದ್ದು. ನನಗೆ ಆಫರ್ ಕೊಟ್ಟರಲ್ಲ, ಹಾಗಾಗಿ 15 ರುಪೀಸ್ ಅದರಲ್ಲೇ ಆ್ಯಡ್ ಆಗಿದೆ. ನಮಗೆ 500 ರುಪೀಸ್ಗೆ ಏನು ಗೋಲ್ಡ್ ಸಿಗಬೇಕೋ ಅದ್ರ ಜೊತೆ 15 ರುಪೀಸ್ಗೆ ಏನು ಗೋಲ್ಡ್ ಸಿಗಬೇಕು ಅದೂ ಕೂಡ ಆ್ಯಡ್ ಆಗಿ 0.0437 ಗ್ರಾಮ್ ನಮಗೆ ಇಲ್ಲಿ ಸಿಕ್ತು. ನಾವಿಲ್ಲಿ ಸ್ಪಿನ್ ಮಾಡಿಕೊಂಡು ರಿವಾರ್ಡ್ ಆದರೂ ತಗೋಬೋದು, ಇಲ್ಲ ಅಂತ ಅಂದರೆ ಮಾಸ್ಟರ್ ಕಾರ್ಡಲ್ಲಾದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ಮುಂಚೆ ಇದ್ದಿದ್ದ ಅಮೌಂಟ್ಗೂ ಈಗ 515 ರುಪೀಸ್ ಆ್ಯಡ್ ಆಯಿತು. ಆ ರೀತಿ ಇಲ್ಲಿ ನೋಡಿ ನನ್ನ ಹಿಸ್ಟ್ರಿ. ಇವತ್ತು 16 ಅಲ್ವಾ, ನನಗೆ ಗೋಲ್ಡ್ ವಿನ್ನಿಂಗ್ ಆ್ಯಡೆಡ್ ಆಗಿದ್ದು 7 ರುಪೀಸು. ಈ ರೀತಿಯೇ ಎಷ್ಟು ಸಿಕ್ಕಿದೆ ನೋಡಿ ನನಗೆ. ವಿನ್ನಿಂಗ್ ಗೋಲ್ಡು ವಿನ್ನಿಂಗ್ ಆ್ಯಡ್ ಆಗಿರೋದು ಇದೆಲ್ಲ ಸೇರಿ ಎಷ್ಟು ಸಿಕ್ಕಿದೆ ನೋಡಿ. ₹15, ₹5, ₹7, ₹3, ₹5, ₹6 ಈ ಥರ ಎಲ್ಲ ಸಿಕ್ಕಿ ಟೋಟಲ್ 189.97 ರುಪೀಸ್ ಇದರಲ್ಲಿ ವಿನ್ನಿಂಗ್ ಆಗಿರೋದು ನನಗೆ. ಇಲ್ಲಿ ನೋಡಿ, ಇನ್ಸ್ಟೆಂಟ್ ಸೇವಿಂಗ್ ಕೂಡ ಇದೆ, ಡೈಲಿ ಸೇವಿಂಗು ತುಂಬ ಇದೆ. ಇದರಲ್ಲಿ ತುಂಬ ಕಲಿಯುವಂಥದ್ದು ಇದೆ, ತುಂಬ ಸೇವ್ ಮಾಡುವಂಥದ್ದು ಇದೆ. ಈಗ ನಾವು ವಿತ್ಡ್ರಾ ಮಾಡ್ಕೊಳ್ತೀವಿ ಅಂದರೆ ವಿತ್ಡ್ರಾ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ನಾವೇನಾದರೂ ಕಾಯಿನ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಕಾಯಿನ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು.
ಮತ್ತು ಜಾರ್ ಸೇವಿಂಗ್ ಅಂತ ಇದೆ. ಪ್ಯೂರಿಟಿ ಕಲೆಕ್ಷನ್ಗೆ ಅಂತ ಅಂದರೆ ಅದನ್ನು ಪ್ಯೂರಿಟಿ ಕಲೆಕ್ಷನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಮಗೆ ಬೇಡ, ನಾವು ವಿತ್ಡ್ರಾ ಮಾಡ್ಕೊಳ್ತೀವಿ ಅಂತ ಅಂದರೆ ಬೇಕಾದರೆ ವಿತ್ಡ್ರಾ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ನನ್ನ ಅಮೌಂಟ್ ಬಂದು ವಿತ್ಡ್ರಾ ಮಾಡೋದಕ್ಕೆ 16,000 ಸಮಥಿಂಗ್ ಇತ್ತು. ನಾನು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ನನಗೆ ಸಿಗ್ತಾ ಇರೋವಂಥ ಅಮೌಂಟ್ ಬಂದು 17,202 ರೂಪಾಯಿ. ವಿತ್ಡ್ರಾ ಮಾಡಿಕೊಂಡ್ರೆ ನನಗೆ ಆಗ್ತಕ್ಕಂಥದ್ದು. ಇನ್ನೊಂದು RH ಜ್ಯುವೆಲರಿ ಅಂತ ಮಾಡ್ತಾಯಿದ್ದೀನಿ. ಇದು ನಾನೇನು ಗೋಲ್ಡ್ನ ಪರ್ಚೇಸ್ ಮಾಡ್ತೀನೋ ಇದರಲ್ಲೂ ಕೂಡ ಅಮೌಂಟ್ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಗೋಲ್ಡ್ಗೋಸ್ಕರ. ಇದು ನೋಡಿ, ಗೋಲ್ಡು DG ಗೋಲ್ಡ್. ಇದು ಕೂಡ ಅಂದರೆ ಇದು ಫಿಸಿಕಲಿ ಬೈ ಮಾಡ್ಬೋದು ಸಡನ್ಲಿ. ಇಲ್ಲಿ ನೋಡಿ, 11 ಗ್ರಾಮು 861 ಮಿಲಿನ ಪರ್ಚೇಸ್ ಮಾಡಿದ್ದೀನಿ. ಕರೆಂಟ್ ಬೈಯಿಂಗ್ ರೇಟ್ ಬಂದು ಇವತ್ತಿಗೆ 10,180 ಇದೆ. ನಾನು ನಿಮ್ಮ ಎದುರುಗಡೆನೆ ಸುಮ್ಮನೆ ಒಂದು ಅಮೌಂಟ್ನ ಕ್ಲಿಕ್ ಮಾಡಿ ತೋರಿಸ್ತೀನಿ. 300 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. 300 ರೂಪಾಯಿ. ಓಕೆ, ನೋಡಿದ 300 ರೂಪಾಯಿ RH ಗೋಲ್ಡ್ಗೆ ಹೋಯಿತು. ಅದು ಕನ್ಫರ್ಮ್ ಇದನ್ನು ಕೊಡುತ್ತೆ ನೋಡಿ. ಪೇಮೆಂಟ್ ಸ್ಲಿಪ್ಪು ಬಂತು. ಇಲ್ಲಿ ನಮಗೇನಾದರೂ ಸ್ಲಿಪ್ ಬೇಕು ಅಂದರೆ ಇದ್ರ ಸ್ಲಿಪ್ಪು ಕೂಡ ವೋಚರ್ ಸ್ಲಿಪ್ ಸಿಗುತ್ತೆ. 890 ಗ್ರಾಮ್ ಆ್ಯಡ್ ಆಯಿತು. ಅಂದರೆ ನಾನೇನು 0.029 ಗ್ರಾಮ್ನ ಪರ್ಚೇಸ್ ಮಾಡಿದ್ನೋ ಅದು ಇಲ್ಲಿ ಆ್ಯಡ್ ಆಯಿತು. ನೋಡಿದ್ರೆ ಈ ರೀತಿ ನಾನು ಇದಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಇದೇನು ಒಂದಿನ ಎರಡು ದಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ನಾನು ಎಷ್ಟು ದಿನದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇವತ್ತು 300 ರೂಪೀಸ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡಿ 300. ನೆನ್ನೆನೂ ಕೂಡ ಸೆಪ್ಟೆಂಬರ್ 15 300ನ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು 14ನಲ್ಲಿ 1000ನ ಆ್ಯಡ್ ಮಾಡಿದ್ದೀನಿ. ಸಿಲ್ವರ್ ಬುಕ್ಗಳು, ಸಿಲ್ವರ್ಗೂ ಕೂಡ 500 ರೂಪಾಯಿನ ಹಾಕಿದ್ದೀನಿ. ಇದು ಬಂದು 10,000. ಸೆಪ್ಟೆಂಬರ್ 8ರಲ್ಲಿ 10,000 ಆ್ಯಡ್ ಮಾಡಿದ್ದೀನಿ. ನಾನು ಸೇವ್ ಮಾಡ್ತಾ ಇರೋಂಥ ಡೇಟ್ ಬಂದು ಕರೆಕ್ಟಾಗಿ ನೋಡಿ, ಫೆಬ್ರವರಿ 20, 2025 ನೈಟ್ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಆ್ಯಪಲ್ಲಿ ನಾನು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ 500 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ. ಆವಾಗ 1 ಗ್ರಾಮು ಫೆಬ್ರವರಿ 2025 ಈ ವರ್ಷ ಫೆಬ್ರವರಿನಲ್ಲಿ 8,035 ರೂಪಾಯಿ ಇತ್ತು ಒಂದು ಪರ್ ಗ್ರಾಮು. ಈಗ ಎಷ್ಟಾಗಿದೆ ನೀವೇ ನೋಡ್ತಾ ಇದ್ದೀರಾ, 8,035 ರೂಪಾಯಿ. ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನನಗೆ ಏನೇನು ಅಮೌಂಟ್ ಸಿಗುತ್ತೋ 300 ರೂಪಾಯಿಂದನೂ ನಾನು ಹಾಕೊಂಡು ಬಂದಿದ್ದೀನಿ. 300, 500, 300 ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, 300 ರೂಪಾಯಿ ನನಗೆ ಸಿಕ್ಕಿರೋ ಅಂಥ, ನಾನು ಆ್ಯಡ್ ಮಾಡ್ಕೊಂಡಿರೋ ಅಂಥ ಒಟ್ಟು ಅಂದರೆ ಸೇವ್ ಮಾಡ್ಕೊಂಡಿರೋಂಥ ಒಟ್ಟು ಗೋಲ್ಡು 11 ಗ್ರಾಮು 890 ಮಿಲಿ. ಹಾಗೆ ಸಿಲ್ವರ್ಗೂ ಕೂಡ ನಾನು ಅಮೌಂಟ್ನ ಸೇವ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. 52.991 ಗ್ರಾಮ್ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಇವತ್ತಿನ ಕರೆಂಟ್ ಪ್ರೈಸ್ ಬಂದು 10,180 916 ಬಂದು. ಅಂದರೆ ನಾನು ಅವತ್ತು ಸ್ಟಾರ್ಟಿಂಗು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಆ್ಯಪ್ನಲ್ಲಿ ಮಾಡಿರೋದು 8,035 ರೂಪಾಯಿ. ಇವತ್ತು ಎಷ್ಟು ರೂಪಾಯಿ ಆಗಿದೆ? 10,180. ಅಂದರೆ ಕೇವಲ 7 ತಿಂಗಳಿಗೆ ಇಷ್ಟು ವೇರಿಯೇಷನ್ ಆಗಿದೆ. ಅಂದರೆ ಗೋಲ್ಡ್ ರೇಟು ಜಾಸ್ತಿ ಆಗಿದೆ. ಇಲ್ಲಿ ನಾನು ಸಿಲ್ವರ್ಗೂ ಕೂಡ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ತಾ ಹೋಗೋದು. ಅಂದರೆ 99.9 ಪ್ಯೂರಿಟಿನಲ್ಲಿ ಸಿಲ್ವರು 52.991 ಗ್ರಾಮ್ನ ಪರ್ಚೇಸ್ ಮಾಡಿದ್ದೀನಿ. ಈಗ ಕರೆಂಟ್ ಪ್ರೈಸ್ ಬಂದು 133 ರೂಪಾಯಿ ಇದೆ ಸಿಲ್ವರ್ ಪ್ರೈಸು. ನಾನು ಈ ರೀತಿ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ನೋಡಿದ್ರಲ್ಲ, ನಾನು ಯಾವ ರೀತಿ ಎಲ್ಲ ಜಾರ್ ಆ್ಯಪ್ನಲ್ಲಿ ಜೊತೆಗೆ RH ಜ್ಯುವೆಲರಿ ಆ್ಯಪ್ನಲ್ಲಿ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ಇನ್ನೊಂದೇನು ಅಂತ ಅಂದರೆ, ನಾನು 3 ರೀತಿ ಹೇಳಿದ್ದೆ. ಇನ್ನೊಂದು ಒಂದೇ ಸಲ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಫಿಸಿಕಲ್ ಗೋಲ್ಡ್ನ ತಗೊಳ್ಳೋ ಅಂಥದ್ದು. ಈ ಜಾರ್ ಆ್ಯಪ್ನಲ್ಲೂ ಕೂಡ ಫಿಸಿಕಲ್ ಗೋಲ್ಡ್ನ ತಗೊಳ್ಬೋದು. RH ಜ್ಯುವೆಲರಿನಲ್ಲೂ ಕೂಡ ಫಿಸಿಕಲ್ ಗೋಲ್ಡ್ನ ತಗೊಳ್ಬೋದು. ಜಾರ್ ಆ್ಯಪ್ನಲ್ಲಿ ಯಾವ ರೀತಿ ಅಂತ ಅಂದರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವತ್ತಿನ ರೇಟು ಏನಿದೆ ಅದು ನಮಗೆ
ಅಮೌಂಟ್ ಹೋಗಿ ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ನಾವೇನಾದ್ರೂ ವಿತ್ಡ್ರಾ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅದು ಸೇಲ್ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಆಗಿ ಬರ್ತಕ್ಕಂಥದ್ದು ಅಮೌಂಟು ಅವತ್ತಿನ ಕರೆಂಟ್ ರೇಟ್ ಏನಿದೆ, ನಾವು ಆಲ್ರೆಡಿ 1-2 ಗ್ರಾಮ್ನ ಪರ್ಚೇಸ್ ಮಾಡ್ಬಿಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. ಜಾರ್ ಆಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 1-2 ಗ್ರಾಮ್ ಪರ್ಚೇಸ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ. ಆ 2 ಗ್ರಾಮ್ನ ನಾವು ವಿತ್ಡ್ರಾ ಅಂದ್ರೆ ನಮ್ಮ ಸಡನ್ಲಿ ವಿತ್ಡ್ರಾ ಮಾಡ್ಕೊಳ್ಳೋ ಅಂತ ಟೈಮ್ ನಲ್ಲಿ ಆ ಕರೆಂಟ್ ಪ್ರೈಸ್ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ನಮ್ಮ ಗೋಲ್ಡ್ ನ ಸೇಲ್ ಮಾಡಿ ನಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತಕ್ಕಂಥದ್ದು. ಜೊತೆಗೆ ಅದರಲ್ಲಿ ಒಂದು GST ಅಂತೂ ಕಟ್ ಆಗೇ ಆಗುತ್ತೆ. ಫಿಸಿಕಲ್ ಗೋಲ್ಡ್ಗೆ ಕಂಪೇರ್ ಮಾಡಿದ್ರೆ ಡಿಜಿಟಲ್ ಗೋಲ್ಡ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ. ಕರೆಂಟ್ ಗೋಲ್ಡ್ ಪ್ರೈಸ್ ಬಂದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಅನ್ನೋವಂಥದ್ದು ಇರೋದಿಲ್ಲ, ವೇಸ್ಟೇಜ್ ಚಾರ್ಜ್ ಅನ್ನೋವಂಥದ್ದು ಇರೋದಿಲ್ಲ. ಹಾಗಾಗಿ ಅದರಲ್ಲಿ GST ಒಂದು ಹಾಕಿರ್ತಾರೆ. ನಾವು ಅದರಲ್ಲಿ ಹೋಮ್ ಡೆಲಿವರಿನೂ ಕೂಡ ಮಾಡ್ಕೊಳ್ಬಹುದು. ಅದೇ ರೀತಿ ಜ್ಯುವೆಲ್ಲರಿಲಿ ಕೂಡ ನಾನು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನೋ ಜಸ್ಟ್ GST ನ ಕಟ್ಟಬೇಕು. ಒಂದು ಬಿಲ್ಗೋಸ್ಕರ GST ನ ಕಟ್ಟಬೇಕು. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಚಾರ್ಜ್ ಯಾವುದು ಕೂಡ ಬರೋದಿಲ್ಲ. ನಾನು ಏನು ಬೈ ಮಾಡಿದ್ದೀನೋ ಈಗ ಒಂದು 11 ಗ್ರಾಮ್ ಬೈ ಮಾಡಿದ್ದೀನಿ ಅಂತ ಅಂದ್ರೆ ಅದಕ್ಕೆ GST ಏನ್ ಕೊಡ್ಬೇಕು 3%, ಆ GST ಕೊಟ್ಟು ನಾನು ಜಸ್ಟ್ ಗೋಲ್ಡ್ ನ ಮನೆಗೆ ತರುವಂತದ್ದು. ಈಗ ಡೈರೆಕ್ಟ್ ಆಗಿ ಹೋಗಿ ಅಮೌಂಟ್ ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್, GST ಚಾರ್ಜ್, ಜೊತೆಗೆ GST ಅಂತೂ ಕಂಪಲ್ಸರಿ, ಇದಕ್ಕೂ ಕಂಪಲ್ಸರಿ, ಅದಕ್ಕೂ ಕಂಪಲ್ಸರಿ. ಮೇಕಿಂಗ್ ಚಾರ್ಜು ಮತ್ತೆ ವೇಸ್ಟೇಜ್ ಚಾರ್ಜ್ ಅಂತಾನೆ ನಮ್ಗೆ ಅಲ್ಲಿ ಕಮ್ಮಿ ಅಂದ್ರೂ 15-20% ಹೊರಟೋಗುತ್ತೆ. ಡಿಪೆಂಡ್ ಅಪಾನ್ ನಾವು ಯಾವ ಆರ್ನಮೆಂಟ್ ನ ಅಂದ್ರೆ ಯಾವ ಜ್ಯುವೆಲರಿ ಪರ್ಚೇಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವೇಸ್ಟೇಜ್ ಚಾರ್ಜು. ಸೊ ಈ ರೀತಿ ನಾವು ಆಪ್ ಮುಖಾಂತರ ನಂಬಿಕಸ್ಥ ಅಂಗಡಿನಲ್ಲಿ, ನಾನು ಯಾರ್ಯಾರ ಹತ್ರನೂ ಹೋಗಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ಗೋಸ್ಕರ ಅಂತ ಹೇಳ್ತಾ ಇಲ್ಲ, ನಂಬಿಕಸ್ಥ ಅಂಗಡಿಗಳಲ್ಲಿ ನೀವು ಹೋಗಿ ಈ ರೀತಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗೋಲ್ಡ್ ಮೇಲೆ ಅದರಲ್ಲಿ ನಾವು ಮೇಕಿಂಗ್ ಚಾರ್ಜ್ ಉಳಿಸ್ಬೋದು, ಜೊತೆಗೆ ವೇಸ್ಟೇಜ್ ಚಾರ್ಜ್ ಕೂಡ ಉಳಿಸ್ಬೋದು. ಈ ಜಾರ್ ಆಪ್ ನಲ್ಲೂ ಕೂಡ ಅಷ್ಟೇನೆ. ಇದರಲ್ಲಿ ಜಾರ್ ಆಪ್ ನಲ್ಲಿ ಏನು ಅಂತ ಅಂದ್ರೆ ನಾವು ಆಫರ್ ಮುಖಾಂತರ ಗೋಲ್ಡ್ ನ ಬೈ ಮಾಡ್ಬೋದು. ಜೊತೆಗೆ ನಮ್ಗೆ ಅಲ್ಲಿ ಎಕ್ಸ್ಟ್ರಾ ಗೋಲ್ಡ್ ಸಿಗುತ್ತೆ. ದಿನಕ್ಕೆ 90 ರೂಪಾಯಿ ಆಟೋ ಪೇ ಆಗೋ ರೀತಿ ಮಾಡ್ಬಿಟ್ಟಿದೀನಿ, ಆಟೋ ಡೆಬಿಟ್ ಆಗೋ ರೀತಿ. ಜೊತೆಗೆ ವೀಕ್ಲಿ 120 ರೂಪೀಸ್ ಕೂಡ ಅದರಲ್ಲಿ ಆಟೋ ಡೆಬಿಟ್ ಆಗುತ್ತೆ. ಅದಲ್ದೇನೆ ನನ್ನ ಹತ್ರ ಯಾವ್ಯಾವಾಗೆಲ್ಲ ದುಡ್ಡು ಸಿಗುತ್ತೋ ಅದನ್ನ ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಮ್ಯಾಜಿಕಲ್ ಕಾರ್ಡ್ ಯೂಸ್ ಮಾಡ್ಕೊಂಡು, ಸ್ಪಿನ್ ನ ಯೂಸ್ ಮಾಡ್ಕೊಂಡು, ಆಫರ್ ನ ಯೂಸ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಅಮೌಂಟ್ ನ ಕೂಡ ಅದರಲ್ಲಿ ಪೇ ಮಾಡ್ತೇನೆ. ದುಡ್ಡು ಇರುವಂತ ಟೈಮ್ ನಲ್ಲಿ ಅದ್ರಲ್ಲಿ 10 ರೂಪಾಯಿಂದ ಕೂಡ ನೀವು ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಆ 10 ರೂಪಾಯಿಗೆ ನಿಮ್ಗೆ ಏನು ಗೋಲ್ಡ್ ರೇಟ್ ಬರ್ಬೇಕು, ಗೋಲ್ಡ್ ಸಿಗ್ಬೇಕೋ ಅದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಬಡವ್ರಿಗೆ ನಾನು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋಂಥವ್ರು ಒಂದ್ 2-3 ವರ್ಷ ನನ್ನ ಮಗಳು ಮದ್ವೆ ಇದೆ, ಇಲ್ಲ ಎಜುಕೇಶನ್ ಇದೆ, ಇಲ್ಲ ಅಂತಂದ್ರೆ ಏನೋ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ನಾನು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋಂಥವ್ರು ಯಾರಾದ್ರೂ ಇದ್ರೆ ನೀವು 10 ರೂಪಾಯಿಂದ ಕೂಡ ಸೇವ್ ಮಾಡ್ಕೊಳ್ತಾ ಹೋಗ್ಬೋದು. ಜೊತೆಗೆ ಯಾವುದೇ ಮೇಕಿಂಗ್ ಚಾರ್ಜು ಮತ್ತೆ ವೇಸ್ಟೇಜ್ ಚಾರ್ಜ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಹೇಳೋದು ಇಷ್ಟೇನೆ, ಆದಷ್ಟು ಗೋಲ್ಡ್ ನ ಸೇವ್ ಮಾಡಿ ಫ್ಯೂಚರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೋಲ್ಡ್ ನ ಯಾವುದೇ ಕಾರಣಕ್ಕೂ ನಾವು ಸತ್ತಾಗಿ ತಗೊಂಡ್ ಹೋಗ್ತೀವಾ, ಇಲ್ಲ ತಾನೆ, ಏನ್ ಪರ್ಚೇಸ್ ಮಾಡ್ಬೇಕು ಅಂತೆಲ್ಲ ಒಂದು ನೆಗ್ಲೆಕ್ಟ್ ಕಾನ್ಸೆಪ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಗೋಲ್ಡ್ ನ ಪರ್ಚೇಸ್ ಮಾಡ್ದೇನೆ ಸುಮ್ನೆ ಕೈ ಕೊಟ್ಕೊಂಡು ಕುತ್ಕೋಬೇಡಿ. ಎಷ್ಟೋ ಜನ ಇವತ್ತು ಪರ್ಚೇಸ್ ಮಾಡಿ ನಿಮ್ಗೆ ಬೇಡ ಅನ್ನೋಂತ ಸಂದರ್ಭದಲ್ಲಿ ನೀವು ಸೇಲ್ ಮಾಡ್ತೀನಿ ಅಂತ ಅಂದ್ರೂ ಕೂಡ ಇವತ್ತು ಪರ್ ಗ್ರಾಮ್ 10,000 ತಗೊಂಡಿದ್ದೀರಾ ಅಂದ್ರೆ ಈ ಬರೀ 7 ತಿಂಗಳಿಗೆ ನನ್ಗೆ 8,035 ರೂಪಾಯಿ ಇದ್ದದ್ದು ಗ್ರಾಮು, ಒಂದು ಪರ್ ಗ್ರಾಮು 8,035 ರೂಪಾಯಿ ಇತ್ತು ಫೆಬ್ರವರಿ ತಿಂಗಳಲ್ಲಿ. ಇದು ಸೆಪ್ಟೆಂಬರ್ ತಿಂಗಳು ಬರೀ 7 ತಿಂಗಳಿಗೆ ಹೆಚ್ಚು ಕಮ್ಮಿ 2,000-2,500 ಪರ್ ಗ್ರಾಮ್ಗೆ ಇನ್ಕ್ರೀಸ್ ಆಗಿದೆ ಅಂತ ಅಂದ್ರೆ ಇನ್ನ 5 ವರ್ಷ ಬಿಟ್ಕೊಂಡು ಹೋದ್ರೆ ಅದು 20,000 ಆದ್ರೂ ಕುತೂಹಲ ಅನ್ನೋಂಥದ್ದು ಏನೂ ಇರೋದಿಲ್ಲ. ಇನ್ನು 5 ವರ್ಷ ಬಿಟ್ಕೊಂಡು ಹೋದ್ರೆ ಅದು 20,000, 15,000-20,000 ಆಯ್ತದೆ ಪರ್ ಗ್ರಾಮ್ಗೆ ಅಂತ ಅಂದ್ರೂ ಕೂಡ ಆಶ್ಚರ್ಯ ಏನೂ ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ಇವತ್ತು ಸೇವ್ ಮಾಡಿ ಇಟ್ಟಿದ್ರೆ ತುಂಬಾ ತುರ್ತು ಪರಿಸ್ಥಿತಿ ಬಂತು, ಆ ಚಿನ್ನ ತಗೊಂಡು ನಾನು ಏನ್ ಮಾಡ್ಲಿ ಅಂತ ಅನ್ನೋ ಸಂದರ್ಭದಲ್ಲಿ ನೀವು ಸೇಲ್ ಕೂಡ ಮಾಡಿ ನಿಮ್ದು ತುರ್ತು ಪರಿಸ್ಥಿತಿ ಅಂದ್ರೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಕ್ಲಿಯರ್ ಕೂಡ ಮಾಡ್ಕೊಳ್ಬಹುದು. ಸೊ ಬರೀ ಕೇವಲ ಗೋಲ್ಡ್ ಅನ್ನೋಂಥದ್ದು ಕೇವಲ ಫ್ಯಾಷನ್ ಅಲ್ಲ, ಕೇವಲ ಆಭರಣ ಅಲ್ಲ, ಕೇವಲ ಅಲಂಕೃತಕವಾಗಿ ನಾವು ಅದನ್ನ ಯೂಸ್ ಮಾಡುವಂಥದ್ದಲ್ಲ. ಅದು ನಮ್ಮ ಲೈಫ್ ನ ಸೆಕ್ಯೂರ್, ನಮ್ಗೆ ಒಂದು ತುರ್ತು ಪರಿಸ್ಥಿತಿಗೆ ಆಗುವಂಥದ್ದು, ಒಳ್ಳೆ ಕಾರ್ಯಕ್ಕೆ ಆಗುವಂಥದ್ದು ಅನ್ನೋವಂಥದ್ದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಗೋಲ್ಡ್ ನ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.